Dear students, this is Final Become class, Subject Entrepreneurship Development, Unit 1, Video Session 2. Topic of the session is Entrepreneurship, Meaning and Definition, Difference between Entrepreneur and Entrepreneurship. Learning Objective and Expected Outcome. ಪಾಠದ ಕೊನೆಯಲ್ಲಿ ನೀವು ಉದ್ಯಮಶೀಲತೆ ಎಂದರೇನು, ಅದರ ವ್ಯಾಖ್ಯಾನ, ಉದ್ಯಮಿ ಮತ್ತು ಉದ್ಯಮಶೀಲತೆ ಇವೆರಡರ ನಡುವಿನ ವ್ಯತ್ಯಾಸಗಳನ್ನು ತಿಳ್ಕೊಂಡಿರಬೇಕು. Now let us see the meaning of entrepreneurship. ಉದ್ಯಮಶೀಲತೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. Entrepreneurship refers to functions performed by an entrepreneur in establishing an enterprise. ಒಂದು ಉದ್ಯಮವನ್ನು ಆರಂಭಿಸುವಲ್ಲಿ ಉದ್ಯಮಿಯು ಮಾಡುವ ಎಲ್ಲ ಕಾರ್ಯಗಳನ್ನು ಉದ್ಯಮಶೀಲತೆ ಅಂತ ಕರೀತೇವೆ. In other words, it is a process involving various actions to be taken to establish an enterprise to achieve predetermined goals. ಒಂದು ಉದ್ದೇಶಿತ ಗುರಿಗಳನ್ನು ಸಾಧಿಸುವಲ್ಲಿ ಒಂದು ಉದ್ಯಮವನ್ನು ಆರಂಭಿಸುವಾಗ ಮಾಡುವಂತಹ ಎಲ್ಲ ಕ್ರಿಯೆ ಮತ್ತು ಪ್ರಕ್ರಿಯೆಗಳನ್ನು ಉದ್ಯಮಶೀಲತೆ ಅಂತ ಕರೀತೇವೆ. It is creating wealth by bringing together resources in new ways to start and operate an enterprise. ಒಂದು ಉದ್ಯಮವನ್ನು ಆರಂಭಿಸುವಲ್ಲಿ ಮತ್ತು ಅದನ್ನು ನಿರ್ವಹಿಸುವಲ್ಲಿ ಬೇಕಾಗುವ ಸಂಪನ್ಮೂಲಗಳನ್ನು ಒಟ್ಟುಗೂಡಿಸುವ ಹೊಸ ವಿಧಾನಗಳನ್ನು ನಾವು ಉದ್ಯಮಶೀಲತೆ ಅಂತ ಕರೀತೇವೆ. Now let us see the definition of entrepreneurship. According to Cole, entrepreneurship is the purposeful activity of an individual or a group of associated individuals. It is undertaken to initiate, maintain or organize a profit-oriented business. So Cole ಅವರ ಪ್ರಕಾರ ಆರ್ಥಿಕ ಸರಕು ಮತ್ತು ಸೇವೆಗಳನ್ನು ತಯಾರಿಸುವ, ಹಂಚಿಕೆ ಮಾಡುವ ಮತ್ತು ಅದರ ಮೂಲಕ ಲಾಭ ಗಳಿಸುವ ಗುರಿಯಿಂದ ವ್ಯಕ್ತಿ ಮತ್ತು ವ್ಯಕ್ತಿಯ ಸಮುದಾಯವು ಕೈಗೊಂಡ ಉದ್ದೇಶಿತ ಚಟುವಟಿಕೆ ಉದ್ಯಮಶೀಲತೆಯಾಗಿದೆ. ಅಂದರೆ ಉದ್ಯಮಶೀಲತೆ ಅಂದರೆ ಸರಕುಗಳನ್ನು ಮತ್ತು ಸೇವೆಗಳನ್ನು ತಯಾರಿಸುವಲ್ಲಿ ಹಂಚಿಕೆ ಮಾಡುವ ಒಂದು ಉದ್ದೇಶ ಆಧಾರಿತ, ಗುರಿ ಆಧಾರಿತ ಪ್ರಕ್ರಿಯೆಯಾಗಿದೆ. ಇದನ್ನು ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಮೂಹ ಮಾಡಬಹುದು. ಒಟ್ಟಿನಲ್ಲಿ ಒಂದು ಸೂಕ್ತ ವ್ಯವಹಾರವನ್ನು ಕೈಗೊಳ್ಳೋದಕ್ಕೆ ಅವಕಾಶಗಳನ್ನು ಅನ್ವೇಷಿಸಿ ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನು ಸಂಗ್ರಹಿಸಿ, ಸಂಘಟಿಸಿ, ನಿರ್ವಹಿಸುವ, ನಷ್ಟಭಯವನ್ನು ಭರಿಸುವ, ನವೀನತೆಯನ್ನು ಸೃಷ್ಟಿಸುವ ಎಲ್ಲ ಕಾರ್ಯಗಳು ಉದ್ಯಮಶೀಲತೆ. ಇನ್ ಶಾರ್ಟ್, ಒಬ್ಬ ಉದ್ಯಮಿ ಏನೇನು ಚಟುವಟಿಕೆಗಳನ್ನು ಮಾಡ್ತಾನೋ ಅವೆಲ್ಲವೂ ಕೂಡ ಉದ್ಯಮಶೀಲತೆ. So it is clear that entrepreneurship is an act of an entrepreneur. It includes all those functions that an entrepreneur takes up at the time of establishing and maintaining an enterprise. ಒಂದು ಉದ್ಯಮವನ್ನು ಆರಂಭಿಸಿ ಅದನ್ನು ಮುನ್ನಡೆಸೋದಕ್ಕೆ ಒಬ್ಬ ಉದ್ಯಮಿ ಏನೇನು ಕಾರ್ಯಗಳನ್ನು ಮಾಡ್ತಾನೋ ಅವೆಲ್ಲವನ್ನು ನಾವು ಉದ್ಯಮಶೀಲತೆ ಅಂತ ಕರೀತೇವೆ. According to Howard Stevenson, entrepreneurship is the pursuit of opportunity without regard to resource currently controlled. ಪ್ರಸ್ತುತವಾಗಿ ನಿಯಂತ್ರಣದಲ್ಲಿರುವಂತಹ ಸಂಪನ್ಮೂಲಗಳನ್ನು ಗಣನೆಗೆ ತೆಗೆದುಕೊಳ್ಳದೇನೆ ಭವಿಷ್ಯದ ಅವಕಾಶಗಳನ್ನು ಗುರುತಿಸುವಂಥ ಕಾರ್ಯ ಏನಿದೆ ಅದು ಉದ್ಯಮಶೀಲತೆ. According to Schumpeter, entrepreneurship is based on purposeful and systematic innovation. It includes not only the independent businessmen but also company directors and managers who actually carry out innovative functions. So, Schumpeter ಅವರ ಪ್ರಕಾರ ಉದ್ಯಮಶೀಲತೆಯು ಉದ್ದೇಶಿತ ಮತ್ತು ವ್ಯವಸ್ಥಿತವಾದ ನವೀನತೆಯನ್ನು ಆಧರಿಸಿದೆ. ಇದು ಕೇವಲ ಸ್ವತಂತ್ರ ವ್ಯಾಪಾರಸ್ಥರು ಮಾತ್ರ ಅಲ್ಲ, ನವೀನತೆಯ ಕಾರ್ಯಗಳನ್ನು ನಿರ್ವಹಿಸುವಂಥ ಕಂಪನಿಯ ನಿರ್ದೇಶಕರನ್ನು, ವ್ಯವಸ್ಥಾಪಕರನ್ನು ಒಳಗೊಂಡಿದೆ. ಸೊ ಶಂಪೀಟರ್ ಅವರ ಪ್ರಕಾರ ಉದ್ಯಮಶೀಲತೆ ಅನ್ನೋದು ಒಂದು ರಚನಾತ್ಮಕ ಚಟುವಟಿಕೆ, ನವೀನತೆಯ ಒಂದು ಚಟುವಟಿಕೆಯಾಗಿದೆ. According to Higgins, entrepreneurship is the function of seeing investment and production opportunities, organizing an enterprise to undertake production process, raising capital, hiring labor, arranging for supply of raw materials, finding a site, and combining these factors of production into going concern, introducing new techniques, commodities, discovering new source of natural resources, and selecting managers for day-to-day operations. ಸೊ ಹಿಗ್ಗಿನ್ಸ್ ಅವರು ಏನು ಹೇಳಿದ್ದಾರೆ, ಹೂಡಿಕೆ ಮತ್ತು ಉತ್ಪಾದನಾ ಅವಕಾಶಗಳನ್ನು ಗುರುತಿಸುವ, ಹೊಸ ಉತ್ಪಾದನಾ ಪ್ರಕ್ರಿಯೆಗಳನ್ನು ಕೈಗೊಳ್ಳೋದಕ್ಕೆ ಒಂದು ಉದ್ಯಮವನ್ನು ಸಂಘಟಿಸುವ, ಬಂಡವಾಳವನ್ನು ಸಂಗ್ರಹಿಸುವ, ಶ್ರಮಿಕರನ್ನು ನೇಮಿಸಿಕೊಳ್ಳುವ, ಕಚ್ಚಾ ಸರಕುಗಳ ಪೂರೈಕೆಗೆ ವ್ಯವಸ್ಥೆಯನ್ನು ಮಾಡುವ, ನಿವೇಶನವನ್ನು ಗುರುತಿಸುವ, ಹೊಸ ತಾಂತ್ರಿಕತೆಯನ್ನು ಅಳವಡಿಸುವ, ಕಚ್ಚಾ ಸರಕುಗಳನ್ನು ದೊರೆಯುವಂಥ ಹೊಸ ಮೂಲಗಳನ್ನು ಶೋಧಿಸುವ ಮತ್ತು ದೈನಂದಿನ ನಿರ್ವಹಣೆಗಾಗಿ ನಿರ್ವಾಹಕರನ್ನು ಆಯ್ಕೆಯನ್ನು ಮಾಡುವಂಥ ಪ್ರಕ್ರಿಯೆ ಉದ್ಯಮಶೀಲತೆಯಾಗಿದೆ. ಅಂದರೆ ಒಂದು ವ್ಯವಹಾರವನ್ನು ಕೈಗೊಳ್ಳಲು ಅವಕಾಶಗಳನ್ನು ನಿರಂತರವಾಗಿ ಅನ್ವೇಷಣೆ ಮಾಡೋದು ಮತ್ತು ಒಂದು ವ್ಯವಹಾರವನ್ನು
ಆರಂಭಿಸಿ ನಿರ್ವಹಣೆ ಮಾಡೋದಕ್ಕೆ ಬೇಕಾಗುವ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ಸಂಘಟಿಸಿ ಅದನ್ನು ದಕ್ಷವಾಗಿ ನಿರ್ವಹಣೆ ಮಾಡುವ ಎಲ್ಲ ಕಾರ್ಯಗಳೇನಿದೆ ಅದು ಉದ್ಯಮಶೀಲತೆ. Now let us look into the nature of entrepreneurship. Entrepreneurship is an economic activity. ಉದ್ಯಮಶೀಲತೆ ಒಂದು ಆರ್ಥಿಕ ಚಟುವಟಿಕೆ. ಉದ್ಯಮಶೀಲತೆ ಮೂಲಭೂತವಾಗಿ ಆರ್ಥಿಕ ಸ್ವರೂಪವನ್ನು ಒಳಗೊಂಡಿದೆ. ಒಂದು ಉದ್ಯಮವನ್ನು ಸಂಘಟಿಸಿ ಕಾರ್ಯರೂಪಕ್ಕೆ ಇಳಿಸೋದಕ್ಕೆ ಬೇಕಾಗುವ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆಯನ್ನು ಮಾಡುವಂತಹ ಮತ್ತು ಹಂಚಿಕೆಯನ್ನು ಮಾಡುವಂಥ ವಾಣಿಜ್ಯ ಚಟುವಟಿಕೆ ಇದಾಗಿದೆ. ನೆಕ್ಸ್ಟ್, ಇಟ್ ಈಸ್ ಕ್ರಿಯೇಟಿವ್ ಆಕ್ಟಿವಿಟಿ ಆ್ಯಂಡ್ ಇನೋವೇಟಿವ್ ಇನ್ ನೇಚರ್. ಇದೊಂದು ಸೃಜನಾತ್ಮಕ ಚಟುವಟಿಕೆ ಮತ್ತು ಅನ್ವೇಷಣಾತ್ಮಕ ಸ್ವಭಾವವನ್ನು ಹೊಂದಿದೆ. ಉದ್ಯಮಶೀಲತೆ ಒಂದು ಸೃಜನಾತ್ಮಕವಾದಂಥ ಚಟುವಟಿಕೆ. ವ್ಯವಹಾರ ಪರಿಸರದಲ್ಲಿ ಅವಕಾಶಗಳನ್ನು ಗುರುತಿಸಬೇಕು, ಅದಕ್ಕೆ ಬೇಕಾಗುವಂಥ ಹೊಸ ಹೊಸ ಉತ್ಪನ್ನಗಳನ್ನು ಸೃಷ್ಟಿ ಮಾಡಬೇಕು, ಹೊಸ ಮಾರುಕಟ್ಟೆಯನ್ನು ಹುಡುಕಬೇಕು. ಸೊ ಇಲ್ಲಿ ಉದ್ಯಮಶೀಲತೆ ಅನ್ವೇಷಣಾತ್ಮಕ ಸ್ವಭಾವವನ್ನು ಹೊಂದಿದೆ. ಹೊಸ ಉತ್ಪನ್ನಗಳ ತಯಾರಿಕೆ, ಹೊಸ ಕಚ್ಚಾ ಸರಕುಗಳ ಮೂಲಗಳ ಶೋಧನೆ, ಹೊಸ ಮಾರುಕಟ್ಟೆಯ ಅನ್ವೇಷಣೆ, ಹೊಸ ಉತ್ಪಾದನಾ ವಿಧಾನಗಳ ಅನ್ವೇಷಣೆ, ಈ ರೀತಿಯ ವೈವಿಧ್ಯಮಯ ಲಕ್ಷಣಗಳನ್ನು ಉದ್ಯಮಶೀಲತೆ ಹೊಂದಿದೆ. ಇಟ್ ಇಸ್ ಗೋಲ್ ಓರಿಯೆಂಟೆಡ್ ಆಕ್ಟಿವಿಟಿ, ಉದ್ದೇಶಾಧಾರಿತ ಚಟುವಟಿಕೆ. ಸೊ ಉದ್ಯಮವನ್ನು ಸ್ಥಾಪಿಸುವ, ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸುವ, ನವೀನತೆಯನ್ನು ತರುವ, ಲಾಭ ಗಳಿಸುವ ಇತ್ಯಾದಿ ಉದ್ದೇಶಗಳನ್ನು ಇದು ಒಳಗೊಂಡಿದೆ. ಇದನ್ನು ಅಂತರ್ಭರ್ತಿ ಕಾರ್ಯ ಅಂತ ಹೇಳ್ತೇವೆ. ಇಟ್ ಫಿಲ್ಸ್ ದ ಗ್ಯಾಪ್ ಬಿಟ್ವೀನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ. ಸೊ ಇಲ್ಲಿ ಮಾನವನ ಅವಶ್ಯಕತೆ ಅಂದರೆ ಬೇಡಿಕೆ ಮತ್ತು ಸರಕುಗಳ ಪೂರೈಕೆ ಇವೆರಡರ ನಡುವೆ ಅಂತರ ಇರುತ್ತೆ. ಇದನ್ನು ಒಬ್ಬ ಉದ್ಯಮಿ ಗುರುತಿಸಿ ಹೊಸ ಸರಕು ಮತ್ತು ಹೊಸ ಮಾರುಕಟ್ಟೆಯನ್ನು ಸೃಷ್ಟಿಸ್ತಾನೆ. ಈ ಕಾರ್ಯವನ್ನು ನಾವು ಅಂತರ್ಭರ್ತಿ ಕಾರ್ಯ ಅಂತ ಹೇಳ್ತೇವೆ. ಇದು ಉದ್ಯಮಶೀಲತೆ. ಇಟ್ ಇಸ್ ಫ್ಲೆಕ್ಸಿಬಲ್, ನಮ್ಯತಾ ಪ್ರಕ್ರಿಯೆ. ವ್ಯವಹಾರ ಪರಿಸರದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಆಗುತ್ತೆ. ಉದಾಹರಣೆಗೆ ಗ್ರಾಹಕರ ಅಭಿರುಚಿಯಲ್ಲಿ ಬದಲಾವಣೆ ಆಗುತ್ತೆ, ತಂತ್ರಜ್ಞಾನದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಇವೆಲ್ಲವನ್ನು ಗುರುತಿಸಿ ವ್ಯವಹಾರದಲ್ಲಿ ಕೂಡ ಬದಲಾವಣೆಗಳನ್ನು ತರಬೇಕು. ಸೊ ಈ ಬದಲಾವಣೆಯನ್ನು ತರುವ ಪ್ರಕ್ರಿಯೆ ಏನಿದೆ ಅದು ಉದ್ಯಮಶೀಲತೆ. ಇಟ್ ಇಸ್ ಅ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್. ಇದೊಂದು ಸಂಘಟನಾ ಕ್ರಿಯೆ. ಸೊ ಏನೆಲ್ಲ ಸಂಘಟನೆ ಮಾಡಬೇಕು? ಉತ್ಪಾದನಾಂಗಗಳಾದ ಭೂಮಿ, ಕಾರ್ಮಿಕ, ಬಂಡವಾಳ, ಕಚ್ಚಾ ಸಾಮಗ್ರಿ, ಯಂತ್ರೋಪಕರಣಗಳ ಇವೆಲ್ಲವನ್ನು ಸಂಘಟಿಸಿ ಉತ್ಪಾದನೆಯನ್ನು ಮಾಡುವ ಕ್ರಿಯೆ ಉದ್ಯಮಶೀಲತೆ. ಇಟ್ ಈಸ್ ಮ್ಯಾನೇಜೀರಿಯಲ್ ಆಕ್ಟಿವಿಟಿ. ಇದು ನಿರ್ವಹಣಾ ಕ್ರಿಯೆ. ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಲು ಯೋಜನೆ ಮಾಡಬೇಕು, ಸಂಘಟನೆ ಮಾಡಬೇಕು, ಸಿಬ್ಬಂದಿ ನಿರ್ವಹಣೆ ಮಾಡಬೇಕು, ನಿರ್ದೇಶನ ಮಾಡಬೇಕು, ನಿಯಂತ್ರಣ ಮಾಡಬೇಕು. ಸೊ ಈ ಎಲ್ಲ ಚಟುವಟಿಕೆಗಳನ್ನು ಉದ್ಯಮಶೀಲತೆ ನಿರ್ವಹಿಸುತ್ತೆ. ಅದಲ್ಲದೆ ಉತ್ಪಾದನಾ ನಿರ್ವಹಣೆ, ಹಣಕಾಸು ನಿರ್ವಹಣೆ, ಮಾನವ ಸಂಪನ್ಮೂಲಗಳ ನಿರ್ವಹಣೆ, ಮಾರಾಟ ನಿರ್ವಹಣೆ ಮುಂತಾದ ಚಟುವಟಿಕೆಗಳು ಮತ್ತು ನಾಯಕತ್ವದ ಗುಣಗಳನ್ನು ಕೂಡ ಉದ್ಯಮಶೀಲತೆ ಒಳಗೊಂಡಿದೆ. ಸೊ ಇಟ್ ಈಸ್ ಬೇಸಿಕಲಿ ಅ ಮ್ಯಾನೇಜರಿಯಲ್ ಆಕ್ಟಿವಿಟಿ ವೇರ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಇಸ್ ರಿಕ್ವೈರ್ಡ್. Production management, finance management, human resource management, sales management, all those activities has to be done by the entrepreneur, and those activities are called as entrepreneurship. It is decision making activity. ನಿರ್ಧಾರ ಕೈಗೊಳ್ಳುವ ಚಟುವಟಿಕೆ. ವ್ಯವಹಾರ ಸ್ಥಾಪನೆಯನ್ನು ಮಾಡಬೇಕಾದ್ರೆ ಸ್ಥಳದ ಆಯ್ಕೆ ಮಾಡಬೇಕು, ಯಾವ ಮೂಲದಿಂದ ಹಣಕಾಸು ತರಬೇಕು ಅಂತ ನಿರ್ಧರಿಸಬೇಕು, ಏನನ್ನು ಉತ್ಪಾದಿಸೋದು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸೋದು, ಯಾವ ಉತ್ಪಾದನಾ ವಿಧಾನ, ಯಾವ ಮಾರಾಟ ತಂತ್ರ, ಸಾರಿಗೆ ಯಾವುದು, ಯಾವ ಬೆಲೆಗೆ ಮಾರಾಟ ಮಾಡೋದು, ಇವೆಲ್ಲವನ್ನು ಕುರಿತಂತೆ ಉದ್ಯಮಿ ಕಾಲದಿಂದ ಕಾಲಕ್ಕೆ ನಿರ್ಧಾರಗಳನ್ನು ಕೈಗೊಳ್ತಾನೆ. ಸೊ ಈ ಚಟುವಟಿಕೆ ಏನಿದೆ ಅದು ಉದ್ಯಮಶೀಲತೆ. ರಿಸ್ಕ್ ಬೇರಿಂಗ್ ಫಂಕ್ಷನ್, ನಷ್ಟ ಭಯ ಹೊರೋದೇನಿದೆ ಅದು ಉದ್ಯಮಶೀಲತೆಯ ಪ್ರಮುಖ ಗುಣಲಕ್ಷಣ. ಉದ್ಯಮಶೀಲತೆಯಲ್ಲಿ ನಷ್ಟ ಭಯ ಅಂತರ್ಗತವಾಗಿದೆ. ನಷ್ಟ ಭಯ ಉದ್ಯಮದಲ್ಲಿ ಇದ್ದೇ ಇರುತ್ತೆ. ಸೊ ಉದಾಹರಣೆಗೆ ಉದ್ಯಮಿ ಭವಿಷ್ಯದಲ್ಲಿ ಒಂದು ಬೆಲೆಗೆ ಮಾರಾಟ ಮಾಡೋದಕ್ಕೆ ಉತ್ಪಾದನಾಂಗಗಳನ್ನು ಖರೀದಿಸಿ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಭವಿಷ್ಯದಲ್ಲಿ ಆ ಬೆಲೆ ಬರ್ಬೋದು, ಬರದೇ ಇರ್ಬೋದು. ಆದರೆ ಆತ ತಾನು ತೆಗೆದುಕೊಂಡಿರುವಂಥ ಭೂಮಿಗೆ ಗೇಣಿಯನ್ನು ಕೊಡಬೇಕು, ಬಾಡಿಗೆ ಕೊಡಬೇಕು, ನೌಕರರಿಗೆ ವೇತನ ಕೊಡಬೇಕು, ಹೂಡಿಕೆದಾರರಿಗೆ ಸೂಕ್ತ ಆದಾಯ ಕೊಡಬೇಕು, ತಾನು ತಗೊಂಡಿರುವಂತಹ ಲೋನ್ ಅಥವಾ ಏನು ಸಾಲ ತೊಗೊಂಡಿರ್ತಾನೆ ಅದಕ್ಕೆ ಬಡ್ಡಿಯನ್ನು ಕೊಡಬೇಕು. ಇನ್ನು ಭವಿಷ್ಯದಲ್ಲಿ ಬೆಲೆಯಲ್ಲಾಗುವಂಥ ಕುಸಿತ, ಗ್ರಾಹಕರ ಬೇಡಿಕೆಯಲ್ಲಿ ಅಭಿರುಚಿಯಲ್ಲಿ ಆಗುವಂತಹ ಬದಲಾವಣೆಗಳು, ಎಲ್ಲ ಅನಿರೀಕ್ಷಿತ ಘಟನಾವಳಿಗಳನ್ನು ಸ್ವೀಕರಿಸಲು ಆತ ಸಿದ್ಧ ಇರಬೇಕಾಗುತ್ತೆ. ಹಾಗಾಗಿ ಉದ್ಯಮಶೀಲತೆ ಏನಿದೆ ಅದು ನಷ್ಟ ಭರಿಸುವಂಥ ಒಂದು ಪ್ರಮುಖ ಕ್ರಿಯೆಯಾಗಿದೆ. ಇಟ್ ಏಮ್ಸ್ ಎಟ್ ಹೈಯರ್ ಅಚೀವ್ಮೆಂಟ್. ಉದ್ಯಮಶೀಲತೆಯು ಭವಿಷ್ಯದಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನುವಂಥ ಒಂದು ಗುರಿಯನ್ನು ಒಳಗೊಂಡಿದೆ. ಉನ್ನತ ಸಾಧನೆ, ಉನ್ನತವಾದುದು ಅಂತ ಹೇಳಿದ್ರೆ ಇಲ್ಲಿ ಆಂತರಿಕ ಪ್ರೇರಣೆಯನ್ನು ಹೊಂದಿರುತ್ತೆ. ಹೊಸದನ್ನು ಅನ್ವೇಷಿಸಬೇಕು, ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು, ದೊಡ್ಡ ಅಂತಸ್ತನ್ನು ಗಳಿಸಬೇಕು, ಲಾಭ ಗಳಿಸಬೇಕು ಅನ್ನುವಂತಹ ಹೈಯರ್ ಅಚೀವ್ಮೆಂಟ್, ಉನ್ನತ ಸಾಧನೆಯ ಉದ್ದೇಶವನ್ನು ಇದು ಒಳಗೊಂಡಿದೆ.
ಅದಲ್ಲದೆ ಇಟ್ ಇನ್ವಾಲ್ವ್ ಸ್ವಾಟ್ ಅನಾಲಿಸಿಸ್. ಸ್ವಾಟ್ ಅಂತ ಹೇಳಿದ್ರೆ ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್. ಆಂತರಿಕವಾಗಿ ಒಂದು ಸಂಸ್ಥೆಯ ಒಳಗಡೆ ಸಂಸ್ಥೆಗೆ ತನ್ನದೇ ಆದಂಥ ಶಕ್ತಿ ಮತ್ತು ಇತಿಮಿತಿ ಇರುತ್ತೆ. ಬಾಹ್ಯ ಪರಿಸರದಲ್ಲಿ ಸವಾಲುಗಳು ಇರುತ್ತೆ, ಅವಕಾಶಗಳು ಇರುತ್ತೆ. ಉದಾಹರಣೆಗೆ ತೀವ್ರತರವಾದ ಸ್ಪರ್ಧೆ, ತಂತ್ರಜ್ಞಾನದ ಬದಲಾವಣೆ, ಗ್ರಾಹಕರ ಅಭಿರುಚಿಯಲ್ಲಿ ಆಗುವಂಥ ಬದಲಾವಣೆ, ಇವೆಲ್ಲವನ್ನು ಒಬ್ಬ ಉದ್ಯಮಿ ವಿಶ್ಲೇಷಿಸಿ ಉತ್ಪಾದನೆಯನ್ನು ಕೈಗೊಳ್ಳಬೇಕಾಗುತ್ತೆ. ಸೊ ಆಂತರಿಕ ಮತ್ತು ಬಾಹ್ಯ ಪರಿಸರದ ಸ್ಟ್ರೆಂತ್, ವೀಕ್ನೆಸ್ ಆ್ಯಂಡ್ ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಟನ್ನು ವಿಶ್ಲೇಷಣೆ ಮಾಡೋದು ಉದ್ಯಮಶೀಲತೆ ಆಗಿದೆ. Now let us see the difference between entrepreneur and entrepreneurship. ಉದ್ಯಮಿ ಮತ್ತು ಉದ್ಯಮಶೀಲತೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ನೋಡೋಣ. An entrepreneur is a person. ಉದ್ಯಮಿ ಅಂದರೆ ಒಬ್ಬ ವ್ಯಕ್ತಿ. ಉದ್ಯಮಶೀಲತೆ ಅಂದರೆ ಪ್ರೋಸೆಸ್, ಅದೊಂದು ಪ್ರಕ್ರಿಯೆ. ಯಾವ ಪ್ರಕ್ರಿಯೆ? ಒಂದು ಹೊಸ ಉದ್ಯಮವನ್ನು ಆರಂಭಿಸುವಂತಹ, ಆ ಉದ್ಯಮದಲ್ಲಿ ಆಗುವಂತಹ ನಷ್ಟವನ್ನು ಹೊರುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ಉದ್ಯಮಶೀಲತೆ. ಆಂಟ್ರಪ್ರಿನ್ಯೂರ್ಸ್ ಆರ್ ಟ್ಯಾಂಜಿಬಲ್ ಪರ್ಸನ್. ಕಣ್ಣಿಗೆ ಕಾಣುವಂತಹ ಗೋಚರವಾಗುವಂಥ ವ್ಯಕ್ತಿಗಳು ಉದ್ಯಮಿ. ಆಂಟ್ರಪ್ರಿನರ್ಶಿಪ್ ಅಂದರೆ ಕ್ವಾಲಿಟಿ ಆಫ್ ಆನ್ ಆಂಟ್ರಪ್ರಿನ್ಯೂರ್. ಒಬ್ಬ ಉದ್ಯಮಿಯಲ್ಲಿರುವಂತಹ ಗುಣಗಳು ಉದ್ಯಮಶೀಲತೆ. An entrepreneur is an individual or group of individuals who try to create something new. Whereas an entrepreneurship is a process involving various actions to be taken to establish an enterprise. ಉದ್ಯಮಿ ಒಂದು ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಆಗಿರ್ಬೋದು. ಅವರೇನು ಮಾಡ್ತಾರೆ? ಹೊಸದನ್ನು ಸೃಷ್ಟಿಸುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಅದೇ ಉದ್ಯಮಶೀಲತೆ ಅಂದ್ರೇನು? ಈ ಎಲ್ಲ ಪ್ರಕ್ರಿಯೆಗಳೇನಿದೆ, ಹೊಸ ಉದ್ಯಮವನ್ನು ಆರಂಭಿಸುವಲ್ಲಿ ಮತ್ತು ನಿರ್ವಹಣೆಯನ್ನು ಮಾಡುವಲ್ಲಿ ಏನೇನು ಪ್ರಕ್ರಿಯೆಗಳನ್ನ ಮಾಡ್ತಾರೋ ಅವೆಲ್ಲವೂ ಕೂಡ ಉದ್ಯಮಶೀಲತೆ. ಇನ್ನೊಂದು ಡಿಫ್ರೆನ್ಸ್, ಅನ್ ಆಂಟ್ರಪ್ರಿನರ್ ಇಸ್ ಅ ಪರ್ಸನ್ ಹೂ ಪ್ಲಾನ್ ಸರ್ಟನ್ ಆಕ್ಟಿವಿಟೀಸ್ ಲೈಕ್ ಫೈನಾನ್ಸ್, ಮಾರ್ಕೆಟಿಂಗ್, ಸೇಲ್ಸ್. ವೆರಾಸ್ ಆಂಟ್ರಪ್ರಿನರ್ಶಿಪ್ ಇಸ್ ಪ್ಲಾನಿಂಗ್. ಯೋಜನೆಯನ್ನು, ಹಣಕಾಸು, ಮಾರಾಟ ಇತ್ಯಾದಿಗೆ ಸಂಬಂಧಪಟ್ಟ ಯೋಜನೆಯನ್ನು ಯಾರು ಮಾಡ್ತಾರೋ ಅವರು ಉದ್ಯಮಿ. ಈ ಯೋಜನೆ ಮಾಡುವ ಕ್ರಿಯೆ ಏನಿದೆ ಅದು ಉದ್ಯಮಶೀಲತೆ. An entrepreneur is a risk taker, whereas an entrepreneurship is process of taking risk. ಉದ್ಯಮಿ ನಷ್ಟವನ್ನು ಹೊರುವವನು. ಉದ್ಯಮಶೀಲತೆ ಅಂದರೆ ನಷ್ಟವನ್ನು ಹೊರುವಂತಹ ಒಂದು ಪ್ರಕ್ರಿಯೆ. An entrepreneur is a leader, motivator or director who leads the organization, whereas the practice through which an entrepreneur leads the organization is entrepreneurship. ಉದ್ಯಮಿ ಅಂದರೆ ಒಬ್ಬ ಮುಖಂಡ, ನಾಯಕ, ಉತ್ತೇಜನವನ್ನು ಮಾಡುವವನು, ಆತ ಒಬ್ಬ ನಿರ್ದೇಶಕ. ಯಾರು ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೋ, ಮುಂದಾಳತ್ವವನ್ನು ವಹಿಸ್ತಾನೋ ಅವನು ಉದ್ಯಮಿ. ಈ ಮುಂದಾಳತ್ವವನ್ನು ವಹಿಸುವಂತಹ ಒಂದು ಕ್ರಿಯೆ ಏನಿದೆ ಅದು ಉದ್ಯಮಶೀಲತೆ. An entrepreneur is a coordinator, whereas entrepreneurship is process of coordination. ಸಮನ್ವಯವನ್ನು ಯಾರು ಮಾಡ್ತಾನೋ ಅವನು ಉದ್ಯಮಿ. ಸಮನ್ವಯ ಮಾಡುವ ಕ್ರಿಯೆ ಏನಿದೆ ಅದು ಉದ್ಯಮಶೀಲತೆ. An entrepreneur is a creator and the entrepreneurship is process of creation. ಉದ್ಯಮಿ ಸೃಷ್ಟಿಕರ್ತ, ಸೃಜನಾತ್ಮಕತೆ ಉದ್ಯಮಶೀಲತೆ. ನೆಕ್ಸ್ಟ್ ಡಿಫ್ರೆನ್ಸ್, an entrepreneur is an administrator whereas entrepreneurship is administration. ಆಡಳಿತಗಾರ ಉದ್ಯಮಿ, ಆಡಳಿತ ಉದ್ಯಮಶೀಲತೆ. Entrepreneur is technician whereas entrepreneurship is technology. ತಂತ್ರಜ್ಞ ಉದ್ಯಮಿ, ತಂತ್ರಜ್ಞಾನ ಉದ್ಯಮಶೀಲತೆ. An entrepreneur is an initiator. On the other hand, those taken initiatives are the entrepreneurship. ಮುಂದಾಳತ್ವವನ್ನು ವಹಿಸುವವನು ಉದ್ಯಮಿ. ಆ ಮುಂದಾಳತ್ವ ಆತ ಏನು ತೊಗೊಂಡಿರ್ತಾನೋ ಆ ಮುಂದಾಳತ್ವದ ಕ್ರಿಯೆಗಳು, ಚಟುವಟಿಕೆಗಳೇನಿದೆ ಅದು ಉದ್ಯಮಶೀಲತೆ. An entrepreneur is a communicator, ಸಂವಹನಕಾರ. ಸಂವಹನೆ, ಕಮ್ಯುನಿಕೇಷನ್, ಆಂಟ್ರಪ್ರಿನ್ಯೂರ್ಶಿಪ್. ಇದನ್ನೇ ಒಂದು ಚಾರ್ಟಲ್ಲಿ ಕೊಟ್ಟಿದ್ದೀನಿ. 2 ಭಾಗ ಇದೆ ಇಲ್ಲಿ. ಫಸ್ಟಲ್ಲಿ ಆಂಟ್ರಪ್ರಿನ್ಯೂರ್, ನೆಕ್ಸ್ಟ್ ಆಂಟ್ರಪ್ರಿನರ್ಶಿಪ್ ಇದೆ. ಪರ್ಸನ್ ಆಂಟ್ರಪ್ರಿನ್ಯೂರ್, ಪ್ರೋಸೆಸ್ ಆಂಟ್ರಪ್ರಿನರ್ಶಿಪ್. ವ್ಯಕ್ತಿ ಉದ್ಯಮಿ, ಉದ್ಯಮಶೀಲತೆ ಪ್ರಕ್ರಿಯೆ. ಸಂಘಟನೆಗಾರ ಉದ್ಯಮಿ, ಸಂಘಟನೆ ಉದ್ಯಮಶೀಲತೆ. ನವೀನತೆಯನ್ನು, ಅನ್ವೇಷಣೆಯನ್ನು ಮಾಡುವವನು ಉದ್ಯಮಿ. ನವೀನತೆ ಅಥವಾ ಅನ್ವೇಷಣೆ ಉದ್ಯಮಶೀಲತೆ. ನಷ್ಟಭಯ ಹೊರುವವನು ಉದ್ಯಮಿ. ನಷ್ಟಭಯ, ಅಪಾಯಗಳು ಉದ್ಯಮಶೀಲತೆ. ಉತ್ತೇಜನ ಮಾಡುವವನು ಉದ್ಯಮಿ. ಉತ್ತೇಜನ ಮಾಡುವ ಕ್ರಿಯೆ ಏನಿದೆ ಅದು ಉದ್ಯಮಶೀಲತೆ. ನಾಯಕ ಉದ್ಯಮಿ, ನಾಯಕತ್ವ ಉದ್ಯಮಶೀಲತೆ. ನಿರ್ಧಾರ ಕೈಗೊಳ್ಳುವವನು ಉದ್ಯಮಿ. ನಿರ್ಧಾರದ ಪ್ರಕ್ರಿಯೆ ಉದ್ಯಮಶೀಲತೆ. ಆಡಳಿತಗಾರ ಉದ್ಯಮಿ, ಆಡಳಿತ ಉದ್ಯಮಶೀಲತೆ. ತಂತ್ರಜ್ಞ ಉದ್ಯಮಿ, ತಂತ್ರಜ್ಞಾನ ಉದ್ಯಮಶೀಲತೆ. ಸಂವಹನಕಾರ ಉದ್ಯಮಿ, ಸಂವಹನೆ ಉದ್ಯಮಶೀಲತೆ. ಒಟ್ಟಿನಲ್ಲಿ ಹೇಳೋದಾದರೆ ಉದ್ಯಮಶೀಲತೆ ಇಲ್ಲದೆ ಉದ್ಯಮಿ ಇಲ್ಲ. ವಿತೌಟ್ ಆಂಟ್ರಪ್ರಿನರ್ಶಿಪ್ ದೇರ್ ಕೆನ್ ನಾಟ್ ಬಿ ಆನ್ ಆಂಟ್ರಪ್ರಿನ್ಯೂರ್.
So entrepreneurship refers to group of qualities. An entrepreneur is a person having these qualities. ಉದ್ಯಮಶೀಲತೆ ಇದ್ದರೆ ಮಾತ್ರ ಒಬ್ಬ ಉದ್ಯಮಿ ಆಗ್ತಾನೆ. ಒಬ್ಬ ಉದ್ಯಮಿಯಲ್ಲಿ ಇರುವಂಥ ಎಲ್ಲ ಗುಣಗಳನ್ನು ನಾವು ಉದ್ಯಮಶೀಲತೆ ಅಂತ ಕರೀತೇವೆ. ಲೆಟ್ ಅಸ್ ರೀಕ್ಯಾಪ್. ಏನೇನು ಕಲ್ತಿದ್ದೀರಿ ಮನನ ಮಾಡೋಣ. ಆಂಟ್ರಪ್ರಿನರ್ಶಿಪ್ ಅಂದರೆ ಏನು ಮತ್ತು ಆಂಟ್ರಪ್ರಿನರ್ಶಿಪ್ನ ಡೆಫಿನಿಷನ್ ಗೊತ್ತಿರಬೇಕು. ಆಂಟ್ರಪ್ರಿನರ್ ವರ್ಸಸ್ ಆಂಟ್ರಪ್ರಿನರ್ಶಿಪ್ ಅಂದರೆ ಉದ್ಯಮಿ ಮತ್ತು ಉದ್ಯಮಶೀಲತೆ ನಡುವಿನ ವ್ಯತ್ಯಾಸಗಳನ್ನು ತಿಳ್ಕೊಂಡಿರಬೇಕು. ಸೊ ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಆಂಟ್ರಪ್ರಿನರ್ಶಿಪ್ ಅಂದರೆ ಏನು ಅಂತ. ಉದ್ಯಮಶೀಲತೆ ಅಂದರೆ ಒಬ್ಬ ಉದ್ಯಮಿಯಲ್ಲಿ ಇರುವಂತಹ ಗುಣಲಕ್ಷಣಗಳು. ಒಂದು ಉದ್ಯಮವನ್ನು ಆರಂಭಿಸಿ ಅದನ್ನು ದಕ್ಷವಾಗಿ ನಿರ್ವಹಣೆ ಮಾಡೋದಕ್ಕೆ ಒಬ್ಬ ಉದ್ಯಮಿ ವಿವಿಧ ಚಟುವಟಿಕೆಗಳನ್ನು, ಕಾರ್ಯಗಳನ್ನು, ಪ್ರಕ್ರಿಯೆಗಳನ್ನು ಮಾಡ್ತಾನೆ. ಉದಾಹರಣೆಗೆ ಅವಕಾಶಗಳನ್ನು ಶೋಧಿಸುವಂಥದ್ದು, ಸಂಪನ್ಮೂಲಗಳನ್ನು ಸಂಘಟನೆ ಮಾಡುವಂಥದ್ದು, ನಿರ್ದೇಶನ ಮಾಡೋದು, ನಿಯಂತ್ರಣ ಮಾಡೋದು, ಸಂವಹನೆ ಮಾಡುವಂಥದ್ದು, ಆಡಳಿತಾತ್ಮಕ ಕಾರ್ಯಗಳನ್ನು ಮಾಡುವಂಥದ್ದು. ಈ ಎಲ್ಲ ಪ್ರಕ್ರಿಯೆಗಳು ಏನಿದೆ ಅವನ್ನು ನಾವು ಉದ್ಯಮಶೀಲತೆ ಅಂತ ಕರಿತೇವೆ. These are the few reference books which you can refer for further studies. ಈಗ MCQ ನೋಡೋಣ. Entrepreneurship is the process of creating a new enterprise. ಒಂದು ಹೊಸ ಉದ್ಯಮವನ್ನು ಸೃಷ್ಟಿಸುವ ಪ್ರಕ್ರಿಯೆ ಉದ್ಯಮಶೀಲತೆ. ಹೌದಾ ಅಲ್ವಾ? ಆನ್ಸರ್ ಇಸ್ ಹೌದು. Who defined an entrepreneurship is the pursuit of opportunity without regard to resource currently controlled. ಪ್ರಸ್ತುತ ಸಂಪನ್ಮೂಲಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಅವಕಾಶಗಳನ್ನು ಹುಡುಕುವುದೇ ಉದ್ಯಮಶೀಲತೆ ಅಂದವರು ಯಾರು? ಮಾರ್ಷಲಾ, ಎಲಿನಾ, ಹಾವರ್ಡ್ ಸ್ಟೀವನ್ಸನ್ನ ಅಥವಾ ಜೇಮ್ಸ್ ಬರ್ಮನ್? ಉತ್ತರ ಹಾವರ್ಡ್ ಸ್ಟೀವನ್ಸನ್. ನೆಕ್ಸ್ಟ್ ಕ್ವಶನ್. ಆಂಟ್ರಪ್ರಿನರ್ಶಿಪ್ ಅಂದರೆ ಏನು? ಅದೊಂದು ವಸ್ತುನ ಅಥವಾ ವಿವಿಧ ಪ್ರಕ್ರಿಯೆಗಳ ನಿರ್ವಾಹಕನ ಅಥವಾ ಒಬ್ಬ ವ್ಯಕ್ತಿನ? ಸೊ ಆಂಟ್ರಪ್ರಿನರ್ಶಿಪ್ ಉದ್ಯಮಶೀಲತೆ ಅಂದರೆ ಏನು? ಇಟ್ ಈಸ್ ಪ್ರೋಸೆಸ್ ಆಫ್ ಆ್ಯಕ್ಷನ್. ವಿವಿಧ ಚಟುವಟಿಕೆಗಳನ್ನು ನಾವು ಉದ್ಯಮಶೀಲತೆ ಅಂತ ಕರಿತೇವೆ. ಸೊ ನಿಮಗೆ ಪಾಠ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಇನ್ನೊಂದು ಸರಿಯಾಗಿ ಕಲ್ತ್ಕೊಳ್ಳಿ. So it will help you to learn further. Thank you.